ನಮಸ್ಕಾರ ಗೆಳೆಯರೆ, ನಿಮ್ಮ ನೆಚ್ಚಿನ ಚಾನೆಲ್ಗೆ ಸ್ವಾಗತ. ಇವತ್ತು ಒಂದು ಬೆಚ್ಚಿ ಬೀಳಿಸುವಂತಹ, ಕೇಳಿದ್ರೆ ಇದು ನಿಜಾನಾ ಅಂತ ಅನ್ಸುವಂತಹ ಒಂದು ಸ್ಟೋರಿಯನ್ನ ನಿಮ್ಮ ಮುಂದೆ ತಂದಿದ್ದೀನಿ. 10ನೇ ತರಗತಿಯ ಬೋರ್ಡ್ ಎಕ್ಸಾಮ್ ಬರೆಯಲು ಬಂದಿದ್ದ ಒಬ್ಬಳು ಬಾಲಕಿ ಶಾಲೆಯ ಪರೀಕ್ಷಾ ಕೇಂದ್ರದ ಬಾತ್ರೂಮ್ನಲ್ಲಿಯೇ ಒಂದು ಮಗುವಿಗೆ ಜನ್ಮ ನೀಡಿದಾಳೆ. ಅದಕ್ಕಿಂತ ದೊಡ್ಡ ಶಾಕಿಂಗ್ ವಿಚಾರ ಅಂದ್ರೆ ಆಕೆ 9 ತಿಂಗಳ ಗರ್ಭಿಣಿ ಅನ್ನೋದು ಸ್ವತಃ ಅವಳ ಹೆತ್ತವರಿಗೆ ಗೊತ್ತಿರಲಿಲ್ವಂತೆ. ಇದು ಹೇಗ್ ಸಾಧ್ಯ? ಈ ಕಥೆಯ ಹಿಂದಿರುವ ಅಸಲಿ ರಹಸ್ಯವೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ಈ ವಿಚಿತ್ರ ಹಾಗೂ ಆಘಾತಕಾರಿ ಘಟನೆ ನಡೆದಿರೋದು ಮಧ್ಯಪ್ರದೇಶದಲ್ಲಿ. ಎಲ್ಲರಂತೆ ಈ ಬಾಲಕಿ ಕೂಡ ತನ್ನ 10ನೇ ತರಗತಿಯ ಪರೀಕ್ಷೆ ಬರೆಯೋಕೆ ಅಂತ ಎಕ್ಸಾಮ್ ಸೆಂಟರ್ಗೆ ಬಂದಿದ್ದಾಳೆ. ಪರೀಕ್ಷೆ ಬರೀತಿರುವಾಗ ಇದ್ದಕ್ಕಿದ್ದಂತೆ ಆಕೆಗೆ ವಿಪರೀತ ಹೊಟ್ಟೆ ನೋವು ಶುರುವಾಗಿದೆ. ನೋವು ತಡೆಯಲಾಗದೆ ಆಕೆ ಶಿಕ್ಷಕರ ಪರ್ಮಿಷನ್ ತಗೊಂಡು ಅಲ್ಲಿಯೇ ಇದ್ದ ಬಾತ್ರೂಮ್ಗೆ ಹೋಗಿದ್ದಾಳೆ. ಆದರೆ ಒಳಗೆ ಹೋದವಳು ಎಷ್ಟೊತ್ತಾದರೂ ಹೊರಗೆ ಬರಲೇ ಇಲ್ಲ. ಅನುಮಾನಗೊಂಡ ಅಲ್ಲಿನ ಸಿಬ್ಬಂದಿ ಹೋಗಿ ನೋಡಿದಾಗ ನಿಜಕ್ಕೂ ದೊಡ್ಡ ಶಾಕ್ ಆದಿತ್ತು. ಆ ಬಾಲಕಿ ಅಲ್ಲಿಯೇ ಒಂದು ಮಗುವಿಗೆ ಜನ್ಮ ನೀಡಿದ್ರು. ಇದ್ದಲು ತಕ್ಷಣವೇ ಎಚ್ಚೆತ್ತ ಶಾಲಾ ಆಡಳಿತ ಮಂಡಳಿ ತಾಯಿ ಮತ್ತು ಮಗುವನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಇಲ್ಲಿ ನಮ್ಮೆಲ್ಲರ ತಲೆಯಲ್ಲಿ ಬರುವಂತಹ ಪ್ರಶ್ನೆ ಅಂದ್ರೆ, 9 ತಿಂಗಳ ತುಂಬು ಗರ್ಭಿಣಿ ಶಾಲೆಯ ಯೂನಿಫಾರ್ಮ್ ಹಾಕ್ಕೊಂಡು ಓಡಾಡ್ತಿದ್ರೂ ಯಾರಿಗೂ ಅನುಮಾನ ಬರಲಿಲ್ವಾ? ಅವಳ ಸಹಪಾಠಿಗಳು, ಶಾಲೆಯ ಟೀಚರ್ಸ್ ಯಾರ ಗಮನಕ್ಕೂ ಅವಳ ದೇಹದಲ್ಲಾದ ಬದಲಾವಣೆ ಬಂದಿರಲಿಲ್ವಾ? ಅದನ್ನೆಲ್ಲ ಬಿಡಿ, ಮನೆಯಲ್ಲಿಯೇ ದಿನದ 24 ಗಂಟೆ ಜೊತೆಗಿರುವ ತಂದೆ ತಾಯಿಗೆ ತಮ್ಮ ಮಗಳು ಗರ್ಭಿಣಿ ಅನ್ನೋದು ಗೊತ್ತಾಗ್ಲಿಲ್ಲ ಅಂದ್ರೆ ನಂಬೋಕಾಗ್ತಾ? ಹೌದು, ಪೋಷಕರಿಗೆ ಈ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಅನ್ನೋದು ತಿಳಿದು ಬಂದಿದೆ. ಸಮಾಜದ ಹಾಗೂ ಪೋಷಕರ ಭಯದಿಂದ ಆ ಬಾಲಕಿ ಈ ವಿಚಾರವನ್ನ ಎಲ್ಲರ ಬಳಿಯೂ ಮುಚ್ಚಿಟ್ಟಿದ್ದಳು ಎನ್ನಲಾಗಿದೆ. ಗೆಳೆಯರೆ, ಇದನ್ನ ನೋಡಿದಾಗ ನಮ್ಮ ಸಮಾಜ ಎತ್ತ ಸಾಗುತ್ತಿದೆ ಅನ್ನೋ ದೊಡ್ಡ ಆತಂಕ ಶುರುವಾಗುತ್ತೆ. ಇದು ಕೇವಲ ಒಂದು ಸುದ್ದಿ ಅಲ್ಲ, ಬದಲಾಗಿ ನಮ್ಮ ಸಾಮಾಜಿಕ ವ್ಯವಸ್ಥೆ, ತಂದೆ ತಾಯಿ ಹಾಗೂ ಮಕ್ಕಳ ನಡುವಿನ ಅಂತರವನ್ನ ಸ್ಪಷ್ಟವಾಗಿ ತೋರಿಸುತ್ತದೆ. ಇವತ್ತಿನ ಬ್ಯುಸಿ ಲೈಫ್ನಲ್ಲಿ ಪೋಷಕರು ತಮ್ಮ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳನ್ನು ಗಮನಿಸುತ್ತಿಲ್ವೆ? ಮಕ್ಕಳು ತಮ್ಮ ಸಮಸ್ಯೆಗಳನ್ನು ಪೋಷಕರ ಬಳಿ ಮುಕ್ತವಾಗಿ ಹೇಳ್ಕೊಳ್ಳಲು ಭಯಪಡುವಂತಹ ವಾತಾವರಣ ಮನೆಯಲ್ಲಿದೆಯಾ ಅನ್ನೋದನ್ನ ಪ್ರತಿಯೊಬ್ಬ ಪೋಷಕರು ಯೋಚನೆ ಮಾಡಬೇಕಾದ ಸಮಯ ಇದು. ಜೊತೆಗೆ ಶಾಲಾ ಕಾಲೇಜುಗಳಲ್ಲಿಯೂ ವಿದ್ಯಾರ್ಥಿಗಳ ವರ್ತನೆ ಬಗ್ಗೆ ಶಿಕ್ಷಕರು ಹೆಚ್ಚಿನ ಗಮನ ಹರಿಸಬೇಕಾದ ಅಗತ್ಯವಿದೆ. ಈ ಆಘಾತಕಾರಿ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದರಲ್ಲಿ ತಪ್ಪು ಯಾರದ್ದು ಅಂತ ನಿಮ್ಗೆ ಅನ್ಸುತ್ತೆ? ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನ ಮುಕ್ತವಾಗಿ ಹಂಚ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ತಪ್ಪದೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರು ವಾಟ್ಸ್ಆಪ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಇನ್ನಷ್ಟು ಇಂತಹ ಕುತೂಹಲಕಾರಿ ಮತ್ತು ನೈಜ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಸಿಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್. ನಮಸ್ಕಾರ.